ಶ್ರುತಿ ಅವರೇ, ನಿಮ್ಮ ಹೆಸರಲ್ಲಿ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಕೊಂಡ್ ಬಂದೆ, ಪ್ರಸಾದ ತಂದಿದ್ದೀನಿ, ತಗೊಳ್ಳಿ. ಹೌದಾ, ನಾನಂದ್ರೆ ಅಷ್ಟೊಂದು ಇಷ್ಟನಾ ನಿಮ್ಗೆ? ಹ್ಮ್. ಮೊಮ್ಮಗಳೇ, ಮೊಮ್ಮಗಳೇ, ಏನ್ ಮಾಡ್ತಿದ್ಯವ್ವ? ನೋಡಿ, ನಮ್ಮ ಅಜ್ಜಿ ಬರ್ತಾ ಇದಾರೆ, ಆಮೇಲೆ ಸಿಗ್ತೀನಿ, ಓಕೆನಾ? ಅಯ್ಯಯ್ಯವ್ವ, ಏನವ್ವ ಹಿಂಗೆ ಬಂದು ಕೂತ್ಬಿಟ್ಟಲ್ಲ? ಏನಿಲ್ಲ ಅಜ್ಜಿ, ಅಮ್ಮ ಕರಿತೈತೆ, ಹೋಯ್ತೀನಿ ರೀ, ಬರ್ತೀನಿ ರೀ. ಹಾ, ಯಾರು ಇಷ್ಟೊಂದು ಸುಂದರವಾಗಿ ನಿಂತಾನಲ್ಲ? ಅಯ್ಯೋ, ನಂಗೆ ನಾಚಿಕೆ ಆಗುತ್ತೆ. ಅಯ್ಯಯ್ಯೋ, ಸುಂದ್ರಂಗ ಹೆಂಗಾರ ಮಾತಾಡ್ಬೇಕಲ್ಲ? ಏನ್ ಮಾಡೋದು? ಏನ್ ಹೇಳಿ? ಏನು? ಏನ್ ಹೇಳಿ? ಅದಾ, ನಾನು ದೇವಸ್ಥಾನದಿಂದ ಪ್ರಸಾದ ತಂದಿದ್ದೆ. ಯಾರಿಗೋಸ್ಕರ? ಯಾರಿಗೋಸ್ಕರ ಯಾರಿಗೋಸ್ಕರ? ಅದೇ, ಆ ನಿಮಗೋಸ್ಕರನೇ. ಆ ತಗೊಳ್ಳಿ. ಬೆರಳುಗಳು ಸ್ಪರ್ಶ ಬಯಸುತ್ತಿದೆ, ಎಷ್ಟು ಆಸೆಗಳು ತಡೆದು ಹೋಗುತ್ತಿದೆ. ಅಯ್ಯೋ, ನಾಚಿಕೆ ಆಗ್ತಿದೆ ನನಗೆ, ನಾಚಿಕೆ. ಅಯ್ಯೋ, ನಂಗೋಸ್ಕರ. ಹ್ಮ್. ಹುಚ್ಚುಡ್ಗ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾನೆ ನನ್ನನ್ನ. ಅಲ್ಲ, ಆಗ್ಲೇ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ಎಲ್ಲ ತಂದು ಕೊಡ್ತಾವನೆ. ಅಯ್ಯೋ, ಅಲ್ಲ ಕಣೋ, ಈ ಜಜ್ಜೋಗಿರೋ ತಮ್ಗೆಗೆ ಮತ್ತೆ ನೀರ್ ತುಂಬೋ ಆಸೆ ಯಾಕೆ ನಿನ್ಗೆ ಅಂತ? ಆ ಯಾಕೆ ಹೇಳು? ಇಲ್ಲ, ಈಗ್ಲೇ ಬರಿತೀನಿ, ಈಗ್ಲೇ ಬರಿತೀನಿ ನಾನು. ಆ ಈಗ್ಲೇ ಬರಿಬೇಕು ನಾನು. ನೀವೇ ಹೇಳ್ರಪ್ಪ, ನಂಗೆ ಹಿಂಗ ಅನ್ನಿಸ್ತಾ ಇದೆ ಅಂದ್ರೆ ಆ ಹುಡ್ಗಂಗ್ ಹಿಂಗೆ ಅನ್ನಿಸ್ಬೇಡ್ದು ಅಲ್ವೇ? ಆ? ಹೆಂಗೋ ಅನ್ನಿಸ್ತಿರುತ್ತೆ, ಅದಕ್ಕೆ ನಾನೇ ಮೊದ್ಲು ಪತ್ರ ಬರ್ದು ಬಿಡ್ತೀನಿ. ಮೊದಲ ಪ್ರೇಮ ಪತ್ರವೇ. ಮೊಮ್ಮಗಳೇ, ಮೊಮ್ಮಗಳೇ. ಅಜ್ಜಿ, ಏನಜ್ಜಿ? ಮೊಮ್ಮಗಳೇ, ಅದು ಹಾ ಅದು ಹೇಳಜ್ಜಿ. ಏನ ಸೀಮೆ ನಾಚಿಕೆ? ಹೇಳಜ್ಜಿ, ನಿನ್ ಮೊದ್ಲೇ ಊರು ಏನ? ನೀನು ಊರವ್ರಿಗೆಲ್ಲ ಬೈತಿಯಲ್ಲ, ನಿನ್ಗೆ ನಾಚಿಕೆ? ಹೇಳಜ್ಜಿ ಅಂದೆ. ಹ್ಮ್, ಅದೇ ಮೊಮ್ಮಗಳೇ, ನನಗೆ ಪ್ರೀತಿ ಆಗಿದೆ. ಅಯ್ಯೋ, ಅದೇ ಅಜ್ಜಿ, ಇನ್ನೊಂದ್ ದಿನ ಬಿಟ್ರೆ ತಿಥಿ ಆಗೋ ತರ ಇದೆಯಾ? ಈ ಟೈಮಲ್ಲಿ ಪ್ರೀತಿ ಆಗಿದೆ ಅಂತ ಹೇಳ್ತೀಯಲ್ಲ ಅಜ್ಜಿ? ನೋಡು, ಯಾವಾಗ್ಲೂ ನೀನು ಕಾಮಿಡಿನೇ ಮಾಡ್ತೀಯ. ಮಾಡ್ಬೇಕಲ್ಲ ಅಜ್ಜಿ? ನಾನು ನಾನು ಹಿಂಗೆ ಕಾಲ್ ಜಾರ್ಬಿಟ್ಟಿನಿ. ಅಜ್ಜಿ, ಏನಾಯ್ತಜ್ಜಿ ನಿನ್ ಗಂಟ್ಲಿಗೆ? ಏನಾರು ಬಂದ್ ಸಿಕ್ಕಿಕಂತ ಅಡ್ಕಿಡ್ಕೊಬಿಡ್ತ, ಮೆಟ್ರ ಹಿಡ್ಕೊಬಿಡ್ತ? ಏನಜ್ಜಿ? ಐಸು ಕನೆಕ್ಟ್ ಆಗ್ಬಿಟ್ಟೈತೆ. ಅದನ್ನ ನಿಂಗೆ ಹೇಳ್ತಾ ಇದ್ದೆ, ಅದು ಆಕ್ಟಿಂಗ್ ಮಾಡ್ತಾ ಇದ್ದಿ ನಾನು. ಓ, ಐ ಸಿ. ಅಲ್ಲ ಅಜ್ಜಿ, ಐಸಿಯುಗೆ ಹೋಗೋ ಏಜ್ ಅಲ್ಲಿ ಐಸು ಕನೆಕ್ಟ್ ಅಂತ ಹೇಳ್ತಿದ್ಯಲ್ಲ ಅಜ್ಜಿ? ಹೋಗು ಮಗಳೇ ನೀನು. ಆ, ನನ್ ಮಾತೆ ಕೇಳಲ್ಲ ನೀನ್, ಯಾವಾಗ್ಲೂ ನನ್ ಕಾಲ್ ಎಳಿದೆ ನಿಂದು ಚಿಂತೆ. ಹೋಗ್ಲಿ ಹೇಳಜ್ಜಿ, ಯಾರದಿ ಮುತ್ಕ? ಏ ಮಮ್ಮಿ, ಇದೊಂದ್ ಡೈಲಾಗ್ ಹೇಳಿ ನನ್ನ ಕಂಟ್ರೋಲ್ ಮಾಡ್ತಾವಳೆ. ಅಯ್ಯೋ, ಅವನು ಮುತ್ಕ ಅಲ್ಲ ಕಣೆ, ಇನ್ನು ಹದಿಹರೆಯದ ಹುಡುಗ ಕಣೆ. ಅದೇ ಪಕ್ಕದ ಮನೆ ಅನಂತು. ಹಾ, ಶುರುವಾಗು ಮುನ್ನ ಕೊನೆಯಾಯ್ತು ಯಾನ, ಉರುಳಾಯ್ತು ಪ್ರೀತಿಯ ಸೇತುವೆ. ಪ್ರಣಯಕ್ಕೂ ಮುನ್ನ ಬರೆಯೋಯ್ತು ಗಾನ, ಏನಾಗಿದೆ ನನ್ನ ಜೀವನ. ಅಜ್ಜಿ, ಕಣ್ಣು ಮಂಜಾಗಿರೋ ವಯಸ್ಸಲ್ಲಿ ಮಹಾಮಿಲನ ನೋಡ್ತೀನಿ ಅಂತೀಯಲ್ಲ ಅಜ್ಜಿ? ಮೊಮ್ಮಗಳೇ, ವಯಸ್ಸು ಅನ್ನೋದು ನಂಬರು ಅಷ್ಟೇ. ಏಜ್ ಇಸ್ ಎ ನಂಬರ್ ಅಷ್ಟೇ, ವಯಸ್ಸಿಗೆ ಇಲ್ಲ ಆಸೆ ಮಿತಿ ಅನ್ನೋದಿಲ್ಲ, ಓಕೆನಾ? ತಗೋ, ಈ ಪತ್ರದಲ್ಲಿ ನನ್ನ ಮನಸ್ಸಿನ ಆ ಏನೇನ್ ನಡೆಯುತ್ತೆ ಅದನ್ನೆಲ್ಲ ಬರ್ದಿದ್ದೀನಿ, ಕೊಟ್ಬಿಡು, ಓಕೆನಾ? ಮೊಮ್ಮಗಳೇ, ನನ್ನ ಮನಸ್ಸಿನ ಭಾವನೆಗಳನ್ನೆಲ್ಲ ಅಲ್ಲಿ ಅಡಗಿಸಿ ತುಂಬಿಸಿದ್ದೇನೆ ಮೊಮ್ಮಗಳೇ. ಇದನ್ನ ಅನಂತುಗೆ ಕೊಟ್ಬಿಡ್ತೀಯಾ? ಇದನ್ನ ತಗೊಂಡೋಗಿ ನನ್ನ ಪ್ರೀತಿ ಅನಂತುಗೆ ಕೊಟ್ಬಿಡು. ಅಯ್ಯಯ್ಯಯ್ಯ, ಈ ಮುದುಗೆ ಕಷ್ಟ ತಾಳೋಕಾಯ್ತಲ್ವಲ್ಲಪ್ಪ. ಅನಂತು, 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 ಅನಂತು. ಶ್ರುತಿ ಅವರೇ, ಶ್ರುತಿ ಅವರೇ, ಹೇ, ನಾನು ನಿಮಗ್ ಲೆಟರ್ ಬರ್ಕೊಂಡ್ ಬಂದಿದ್ದೆ, ನೀವು ಲೆಟರ್ ಬರ್ಕೊಂಡ್ ಬಂದ್ಬಿಟ್ಟಿದ್ದೀರಾ? ವಾಟ್ ಅ ಕೋಇನ್ಸಿಡೆನ್ಸ್. ಇದು ನಾನ್ ಬರ್ತಿರೋ ಲೆಟ್ರು ಅಲ್ಲ ಅನಂತವ್ರೆ, ಇದು ನಮ್ಮ ಅಜ್ಜಿ ನಿಮಗೋಸ್ಕರ ಬರ್ತಿರೋ ಲೆಟ್ರು, ಲವ್ ಲೆಟರು.
ಹಾ ನಿಮ್ಮ ಅಜ್ಜಿ ಯಾಕೆ ನನಗ್ ಲೆಟ್ರ್ ಬರಿಬೇಕು? ನೀವು ಅವಾಗ ಅವಾಗ ಹಾಡ್ ಹೇಳ್ತಿದ್ರಲ್ಲ ಕೋಗಿಲೆ ತರ, ಅದನ್ನ ನಮ್ಮ ಅಜ್ಜಿಗೆ ಹೇಳ್ತಾ ಇದ್ದೀರಾ ಅಂತ ಅವ್ರು ಅನ್ಕೋಬಿಟ್ಟಿದ್ದಾರೆ. ಹಾ ಅಯ್ಯೋ, ನಾನ್ ಆ ಹಾಡು ಹಾಡ್ತಿದ್ದು ನಿಮಗೋಸ್ಕರ. ಅಯ್ಯೋ, ಅವರು ತುಂಬಾ ವರ್ಷ ಆದ್ಮೇಲೆ ಹಾಡ್ ಕೇಳಿದಾರಲ್ವಾ, ಅದು ಅವ್ರಿಗೆ ಅಂತ ಅನ್ಕೋಬಿಟ್ಟಿದ್ದಾರೆ. ಅವ್ರಿಗೆ ಹೇಳೋದಲ್ವಾ, ಫಸ್ಟ್ ಆ ಮುತ್ಕಿನ ಕರೀಲಿ. ಆ ಮುತ್ಕಿನ ಇವತ್ತು ಎರಡರಲ್ಲೊಂದು ತೀರ್ಮಾನ ಆಗ್ಬಿಡ್ಬೇಕು. ಓಹೋ, ಏನ್ ಅನ್ಕೊಬಿಟ್ಟವಳೆ ಮುತ್ಕಿ. ಆ ಮುತ್ಕಿಗೆ ನಾನು ಲವ್ ಲೆಟರ್ ಬರಿಬೇಕು. ನನ್ಗೆ ಲವ್ ಲೆಟರ್ ಬರ್ದವಳ ಆ ಮುತ್ಕಿ. ಈಗ ಊರು ಹೋಗು ಅಂತದೆ, ಕಾಡು ಬಾ ಅಂತದೆ. ಅವಳು ನಾನು ಅವಳನ್ನ ಲವ್ ಮಾಡ್ಬೇಕಾ? ಇಲ್ಲ ನಂತು ಇಲ್ಲ, ನಾನ್ ನಮ್ಮ ಅಜ್ಜಿಗೋಸ್ಕರ ನನ್ನ ಪ್ರೀತಿನ ತ್ಯಾಗ ಮಾಡ್ತಾ ಇದ್ದೀನಿ. ನಮ್ಮ ಅಜ್ಜಿಗೆ ತ್ಯಾಗ ಮಾಡ್ತಾ ಇದ್ದೀನಿ ನಾನು. ಕೊಡಿ ಅದನ್ನು. ಇವಾಗ ಈ ಲೆಟ್ರ್ ಯಾಕೆ ಪರಿಸ್ಕಂದಲ್ಲ? ಏನಕ್ಕೆ? ನನಗಾಗಿರೋ ನೋವಿಗೆ, ನಾನು ಅಳ್ತಾ ಇರೋ ಇದಕ್ಕೆ ನನ್ಗೆ ಟಿಶ್ಯೂ ಪೇಪರ್ ಇಂದ ಹೋಗಲ್ಲ. ಈ ಪೇಪರು ಇಟ್ಕೊಂಡು ಮಕ ಒರೆಸ್ಕೋಬೇಕು, ಯಾಕಂದ್ರೆ ಮೇಕಪ್ ಹೋಗ್ಬೇಕಲ್ಲ. ಅಯ್ಯೋ. ಅನಂತು ಬೆಳಿಗ್ಗೆ ಬೇಗ ಎದ್ದು ರೆಡಿ ಆಗು. ಕಾಮಾಕ್ಷಿಪುರದಲ್ಲಿ ಒಂದು ಹೆಣ್ಣು ನೋಡಿದೀವಿ, ಸಖತ್ತಾಗೈತಂತೆ, ತುಂಬಾ ಚೆನ್ನಾಗೈತಂತೆ. ಚೆನ್ನಾಗಿ ಬಾಳ್ವೆ ಮಾಡ್ಕೊ ಹೋಯ್ತದೆ. ತಗ್ಗಿ ಬಗ್ಗಿ ನಡ್ಕೊ ಹೋಯ್ತದೆ. ದೊಡ್ಡವರು ಚಿಕ್ಕವರು ಅಂದ್ರೆ ಮರ್ಯಾದೆ ಅದೇ. ಚೆನ್ನಾಗಿ ಸೆಟ್ ಆಯ್ತದೆ ನಿಂಗೆ. ನೋಡ್ಕೊ ಬರುಮ್ಮ, ಬೇಗ ಎದ್ದು ರೆಡಿ ಆಗಪ್ಪ. ಅಯ್ಯಯ್ಯೋ ಅಯ್ಯಯ್ಯೋ, ಅಂತ ಕೆಲಸ ಮಾಡಕ್ ಹೋಗ್ಬೇಡಿ. ಅಂತ ಕೆಲಸ ಮಾಡ್ಗಿಡ್ಬಿಟ್ಟಿರಾ. ನಿಮ್ ಹುಡುಗನ ಆಲ್ರೆಡಿ ಒಂದ್ ಹುಡುಗಿ ಲವ್ ಮಾಡ್ತಾ ಇದ್ದಾಳೆ. ಯಾರಜ್ಜಿ ಅದು? ಆ ಮುಸುಡಿಗೆ ಯಾರು ಬೀಳ್ತಾರೆ? ನಾನೇ ಬಿದ್ದಿದ್ದೀನಲ್ಲ, ನಾನೇ ನಿಮ್ ಮನೆಗ್ ಬಂದು ಹುಡುಗನ್ ಕೇಳೋಣ ಅಂತ ಅನ್ಕೊಂಡಿದ್ದೆ. ಆ ಮಾವ, ಆ ಡ್ಯಾಡ್, ಓ ಮೈ ಗಾಡ್, ಡ್ಯಾಡ್ ಏನಾಯ್ತು ಡ್ಯಾಡ್? ಎದ್ದೇಳಿ ಡ್ಯಾಡ್, ಏನಾಯ್ತು ಡ್ಯಾಡ್? ಏ ಮುತ್ಕಿ, ಏನೇ ಹೇಳ್ದೆ ನಮ್ಮ ಅಪ್ಪನ್ಗೆ? ಹಿಂಗ್ ಬಿದ್ದೋಗೋದಲ್ಲ. ನಿನ್ನ ಪ್ರೀತಿ ಬಗ್ಗೆ ಹೇಳ್ದೆ, ನಮ್ಮ ಮಾವ ಸೆಡ್ಗಂದೆ ಬಿದ್ದೋದ. ಓ ಗಾಡ್, ಪೆನ್ಷನ್ ತಗೊಳ್ಳೋ ವಯಸ್ಸಲ್ಲಿ ಮನೇಲಿ ಫಂಕ್ಷನ್ ಮಾಡೋಣ ಅಂತ ಇದೆಯಲ್ಲ ಮುದುಕಿ, ಗೊತ್ತಾಗಲ್ವಾ ನಿನ್ಗೆ? ನಿಲ್ಸೋನು, ಯಾಕೆ ಫಂಕ್ಷನ್ ಮಾಡಬಾರ್ದು ಅಂತ ಹೇಳು. ನೆನೆ ಹಣಮುನ್ ದೇವಸ್ಥಾನದ ಮುಂಚರಿ 60-60 ವರ್ಷದವರು ಮದ್ವೆ ಆಗಿ ಫಂಕ್ಷನ್ ಮಾಡೋರೆ, ತಪ್ಪ? ಅಷ್ಟೇ ಅಲ್ದೇನೆ, ನೀನು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ದು ಸುಳ್ಳ? ಅದು ಅಲ್ದೆ ನೀನು ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸಿ ನನ್ನ ಹೆಸರಲ್ಲಿ ಪ್ರಸಾದ ತಂದ್ಕೊಟ್ಟಿದ್ದು ಸುಳ್ಳ? ಅದು ಅಲ್ದೆ ನೀನು ನನ್ಗೋಸ್ಕರ ಹಾಡು ಹೇಳಿದ್ದು ಸುಳ್ಳ? ಸುಳ್ಳೆ. ನಾನು ಅದನ್ನೆಲ್ಲ ಮಾಡಿದ್ದು ನಿನಗೋಸ್ಕರ ಅಲ್ಲ, ಮತ್ತೆ? ನಿನ್ ಮೊಮ್ಮಗಳಿಗೋಸ್ಕರ. ಅಯ್ಯೋ, ನೀ ಬಿಟ್ಟಿದ ನೆನಪೆಲ್ಲ ಎದೆ ತುಂಬಿ ಹಾಳಾಗಿದೆ. ವೈತಲ್ಲಪ್ಪ ಚುಚ್ಚುಬುಟ್ನ. ಮೊಮ್ಮಗಳೇ, ಇವನು ಹೇಳ್ತಾ ಇರೋದೆಲ್ಲ ನಿಜನ? ಅಜ್ಜಿ, ಕೆಂಡದಂತ ನೋವು ನಿನ್ನ ಎದೆಲೆ ಮಡಿಕಂದು ನನ್ಗೆ ಯಾಕವ್ವ ಹೇಳಲಿಲ್ಲ ನೀನು? ನಾನು ಹೇಳುವಷ್ಟ್ರಲ್ಲಿ ನೀನು ನನ್ನ ಹತ್ರ ಹೇಳ್ಕೊಬಿಟ್ಟಿದ್ದಲ್ಲ ಅಜ್ಜಿ, ಹೇಳ್ಕೊಬಿಟ್ಟಿದ್ದಲ್ಲ. ಅಯ್ಯೋ, ನಂಗೋಸ್ಕರ ಇದ್ ಮಾಡ್ದ. ಅಯ್ಯೋ, ಆಗೋದಿಲ್ಲ. ನನ್ ಮೊಮ್ಮಗಳಿಗೆ ನ್ಯಾಯ ಸಿಗ್ಲೇಬೇಕು, ನ್ಯಾಯ ಸಿಗ್ಲೇಬೇಕು. ಸಿಗೋಂಗ್ ಮಾಡ್ತೀನಿ, ನಾನ್ ಮಾಡ್ತೀನಿ. ಬನ್ನಿ, ನಾನ್ ನಿಮ್ಗೆ ನ್ಯಾಯ ಕೊಡ್ಸ್ತೀನಿ. ಬನ್ನಿ. ನಮ್ಮಪ್ಪ ಬಂದ್ಮೇಲೆ ನಾನೇ ಎಬ್ಬಿಸ್ತೀನಿ, ಬನ್ನಿ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಅಜ್ಜಿ? ಏನಕ್ಕೆ ಹೇಳಿ, ಫಸ್ಟೇ ಇಲ್ಲೇ ಏನು ಅಂತ ಹೇಳಿ. ನಾನ್ ಕೊಡೋ ನ್ಯಾಯದಿಂದ ಯಾರಿಗೂ ಅನ್ಯಾಯ ಆಗ್ಬಾರ್ದು. ನೀವು ನನ್ನೇ ಮದ್ವೆ ಆಗ್ಬೇಕು. ಏ ಮುದ್ಗೆ, ನ್ಯಾಯ ಕೊಡ್ತೀನಿ ಅಂತ ಅಂದ್ಬಿಟ್ಟು ಏನ್ ಮದ್ವೆ ಆಗ್ಬೇಕು ಅಂತ ಇದೆಯಲ್ಲ. ನೋಡು, ಮದ್ವೆ ಆರಿಲ್ಲ ಅಂತಂದ್ರೆ ಗಂತಕ ಶೂಟ್ ಮಾಡ್ಬಿಡ್ತೀನಿ. ಹಿಂಗೆ ಎದ್ರಿಸ್ ಬದ್ರಿಸ್ ಮದ್ವೆ ಆಯ್ತಾ ಇದೆಯಲ್ಲ, ನಿಂಗೆ ಗೊತ್ತಾಗಲ್ವಾ ಅಜ್ಜಿ? ನಂಗೆ ನ್ಯಾಯ ಕೊಡಿಸ್ತೀನಿ ಅನ್ಬಿಟ್ಟು ನೀನ್ ನ್ಯಾಯ ಕೊಡ್ಸುದು ನೀನ್ ನನ್ಗೆ? ನೋಡಮ್ಮಿ, ನಾನು ನ್ಯಾಯ ನಿಂಗೆ ಕೊಡಿಸ್ತೀನಿ ಅಂತ ಅಂದುದು ಏನು ಗೊತ್ತೇ? ನಾನು ಇನ್ನೊಂದ್ 5 ವರ್ಷ ಬದುಕನೋ 10 ವರ್ಷ ಬದುಕನೋ, ಅಲ್ಲಿ ಗಂಟ ನನಗ್ ಗಂಡನಾಗಿರ್ತಾರ. ನಾ ಸತ್ತೋದ್ಮೇಲೆ ನಿನ್ನ ಮದ್ವೆ ಆಗಿ ನಿನ್ ಗಂಡನಾಗಿರ್ತಾರ. ಅಲ್ಲೇ ಆಯ್ತಲ್ಲ. ಹಲೋ ಫ್ರೆಂಡ್ಸ್, ಇದು ಬರೀ ಕಾಮಿಡಿಗಾಗಿ. ನೋಡಿ, ನಗಿ. ಪ್ಲೀಸ್ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಬಾಯ್.